ವೆಲ್ಕಮ್ ಟು ಮೈ ಚಾನಲ್. ನಾನು ಪ್ರಸಾದ್. ಫ್ರೆಂಡ್ಸ್, ನೀವು ನೋಡ್ತಿದ್ರಲ್ಲ ಸ್ಕ್ರೀನ್ ಮೇಲೆ ಒಂದು ಬ್ಯೂಟಿಫುಲ್ ಆಗಿರೋದೊಂದು ಅಮೇಝಿಂಗ್ ಆಗಿರೋದೊಂದು ಶೇಕ್ ಎಫೆಕ್ಟ್ ಸ್ಟೇಟಸ್ ವಿಡಿಯೋ ಬರ್ತಿದೆ. ಸೊ ನೀವು ನೋಡ್ತಿರೋದು ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಅಮೇಝಿಂಗ್ ಆಗಿದೆಯಲ್ಲ. ಸೊ ಈ ರೀತಿ ಒಂದು ಶೇಕ್ ಎಫೆಕ್ಟ್ ಸ್ಟೇಟಸ್ ವಿಡಿಯೋ ನಾವು ತುಂಬ ಅಲೈಟ್ ಮೋಷನ್ ಅಪ್ಲಿಕೇಶನ್ಗಳನ್ನ ನಾವು ನೋಡಿರ್ತೇವೆ. ಸೊ ಹಾಗಾಗಿ ಈ ರೀತಿ ಒಂದು ಸ್ಟೇಟಸ್ ವಿಡಿಯೋ ನಾವು ಕೈನ್ಮಾಸ್ಟರ್ ಅಪ್ಲಿಕೇಶನ್ ಕೂಡ ಎಡಿಟಿಂಗ್ ಮಾಡ್ಬೋದಾಗಿದೆ. ಸೊ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಈ ರೀತಿ ಒಂದು ಶೇಕ್ ಎಫೆಕ್ಟ್ ಸ್ಟೇಟಸ್ ವಿಡಿಯೋವನ್ನು ಕೈನ್ಮಾಸ್ಟರ್ ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿಯಲ್ಲಿ ಎಡಿಟಿಂಗ್ ಮಾಡೋದು ಅಂತ ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡೋದಕ್ಕೆ ಮರಿಬಿಡಿ ಫ್ರೆಂಡ್ಸ್, ಓಕೆನಾ. ಸೊ ಇದನ್ನು ಎಡಿಟಿಂಗ್ ಮಾಡಬೇಕಂದ್ರೆ ಜಸ್ಟ್ ನಿಮ್ಮ ಹತ್ರ ಒಂದು ಕೈನ್ಮಾಸ್ಟರ್ ಅಪ್ಲಿಕೇಶನ್ ಆಗಿರ್ಬೋದು, ಹಾಗೆ ಇಲ್ಲಿ ನಾವು ಉಪಯೋಗಿಸಿರೋದ ಎಲ್ಲ ಮೆಟೀರಿಯಲ್ಸ್ಗಳಾಗಿರ್ಬೋದು ನಿಮಗೆ ಬೇಕಾಗುತ್ತೆ. ಎಲ್ಲದರ ಲಿಂಕನ್ನು ಕೂಡ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಮುಖಾಂತರ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಅಲ್ಲಿ ಕೂಡ ಜಾಯ್ನ್ ಆಗಿ ಅಲ್ಲಿ ಕೂಡ ನಾವು ರೆಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ. ಅಲ್ಲಿಂದ ಕೂಡ ನೀವು ಫ್ರೀಯಾಗಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಆಯ್ತಾ, ವಿಡಿಯೋ ಶುರು ಮಾಡುವ ನಾವು. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂತ ಹೇಳಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇದನ್ನು ಎಡಿಟಿಂಗ್ ಮಾಡಬೇಕಾದ್ರೆ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಫಸ್ಟ್ ಓಪನ್ ಮಾಡ್ಕೊಳ್ಳಿ. ನೀವು ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು 16:9 ರೇಷನ್ ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಬ್ಯಾಕ್ಗ್ರೌಂಡ್ ಆಗಿ ನೀವು ಏನು ಮಾಡಬೇಕು, ಬ್ಯಾಕ್ಗ್ರೌಂಡ್ ಆಗಿ ಒಂದು ಇಮೇಜ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಕೊಡಬೇಕಾಗತ್ತೆ. ಓಕೆ, ಸೊ ನೀವೀಗ ನೋಡ್ಬೋದು ನನಗೆ ಒಂದು ಇಮೇಜ್ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ನೋಡ್ಬೋದು ಈ ರೀತಿಯಲ್ಲಿ. ಸೊ ನಂತರ ಈ ಒಂದು ಇಮೇಜ್ 2.6 ಸೆಕೆಂಡ್ ವರೆಗೆ ನೀವು ಡ್ರ್ಯಾಗ್ ಮಾಡಿ ಕೊಡಬೇಕಾಗುತ್ತೆ. ಕರೆಕ್ಟ್ ಆಗಿ ನೋಡ್ಬೋದು 2.6 ಸೆಕೆಂಡ್. ಓಕೆ, ನಂತರ ಈ ಒಂದು ಇಮೇಜ್ ಸ್ಟಾರ್ಟಿಂಗ್ಗೆ ನೀವು ಬರಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿಗೆ ಒಂದು ಇಮೇಜ್ ಫಸ್ಟ್ ನೀವು ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ಈ ಒಂದು ಇಮೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಂತರ ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಇದೆ ಮೇಲೆ, ಅದರ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ಗೆ ಫಿಟ್ ಮಾಡ್ಕೊಳ್ಳಿ ಇಮೇಜ್ನ. ನಂತರ ಜಸ್ಟ್ ಬ್ಯಾಕ್ ಬನ್ನಿ, ಅಲ್ಲಿ ಕೆಳಗಡೆ ನಮಗೆ ಬ್ಲೆಂಡಿಂಗ್ ಕೊಟ್ಟಿದ್ದಾರೆ, ಸ್ಕ್ರೀನ್ ಮೇಲೆ ನೀವು ಕ್ಲಿಕ್ ಮಾಡಿ. ಓಕೆ, ನೋಡ್ಬೋದು ಇವಾಗ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆವಾಗ ಈ ಒಂದು ಇಮೇಜ್ ಅದರ ಇನ್ಸೈಡ್ ನಮಗೆ ಸೆಟ್ ಆಗುತ್ತೆ. ನಂತರ ನೀವು ಏನು ಮಾಡಬೇಕು, ಜಸ್ಟ್ ಬ್ಯಾಕ್ ಬನ್ನಿ, ಒಂದು ಇಮೇಜ್ನ ಎಂಡಿಗೆ ತನಕ ಡ್ರ್ಯಾಗ್ ಮಾಡ್ಕೊಳ್ಳಿ, ಸ್ಟಾರ್ಟಿಂಗ್ ಬನ್ನಿ. ನೆಕ್ಸ್ಟ್ ಇಲ್ಲಿ ಲೇಯರ್ನ ಕ್ಲಿಕ್ ಮಾಡಿ, ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಏನು ಮಾಡಬೇಕು, ಒಂದು ವಿಡಿಯೋವನ್ನು ಆ್ಯಡ್ ಮಾಡ್ಕೊಳ್ಳಿ. ಒಂದು ವಿಡಿಯೋನು ಕೂಡ ನಾನು ನಿಮಗೆ ಕೊಟ್ಟಿರ್ತೀನಿ. ಸೊ ಇದನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಇದೆ ಕೆಳಗಡೆ, ಅದರ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ಗೆ ಫಿಟ್ ಮಾಡ್ಕೊಳ್ಳಿ. ಜಸ್ಟ್ ಬ್ಯಾಕ್ ಬನ್ನಿ, ಇಲ್ಲಿ ಕೆಳಗಡೆ ನಿಮಗೆ ಬ್ಲೆಂಡಿಂಗ್ ಕೊಟ್ಟಿದ್ದಾರೆ, ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಮೇಲೆ ಅಪ್ಲೈ ಮಾಡಿ. ನೋಡ್ಬೋದು ಇವಾಗ ಸ್ಕ್ರೀನ್ ಮೇಲೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಓಕೆ, ನೋಡ್ಬೋದು ಈಗ ಜಸ್ಟ್ ಪ್ಲೇ ಮಾಡ್ತೀನಿ. ಸೊ ಪ್ಲೇ ಮಾಡಬೇಕಾದ್ರೆ ನೋಡೋದು ನಮಗೆ ಈ ರೀಸನ್ ಎಫೆಕ್ಟ್ನಲ್ಲಿ ಬರ್ತಾ ಇರುತ್ತೆ, ತುಂಬ ಸೂಪರ್ ಆಗಿದೆ ಫ್ರೆಂಡ್ಸ್. ಓಕೆ, ಸೊ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಂತರ ನೀವು ಏನು ಮಾಡಬೇಕು, ಇಲ್ಲಿ ಫೋಟೋವನ್ನು ಆ್ಯಡ್ ಮಾಡ್ಕೊಳ್ಳಿ. ಫೋಟೋವನ್ನು ಆ್ಯಡ್ ಮಾಡಬೇಕು ಹೇಳಿದ್ರೆ ಸೊ ನೋಡ್ಬೋದು ನಾನು ಇವಾಗ ಮೀಡಿಯಂ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋಗಳನ್ನು ನಾನು ಇವಾಗ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡ್ಬೋದು ಈಗ 1 by 1 ಈ ರೀತಿಯಲ್ಲಿ ಫೋಟೋವನ್ನು ಆ್ಯಡ್ ಮಾಡ್ಕೊಳ್ತಾ ಬರ್ತೀನಿ. ನಾನು ಇವಾಗ ನೋಡ್ಬೋದು ಎಲ್ಲ ಫೋಟೋವನ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ. ಈ ಎಲ್ಲ ಫೋಟೋನು ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದೇ ರೀತಿ ಟೆಲಿಗ್ರಾಮ್ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆಯಿತಾ, ನೋಡಿ ಈ ರೀತಿ ನಮಗೆ ಬಂದಾಯಿತು. ನಂತರ ನೀವು ಏನು ಮಾಡಬೇಕು ಗೊತ್ತಾ, ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಈ ಒಂದು ಮ್ಯೂಸಿಕನ್ನು ಆ್ಯಡ್ ಮಾಡ್ಕೊಳ್ಳಿ. ಇದು ವೀಡಿಯೋ ಟೈಪ್ನಲ್ಲಿ ಇರುತ್ತೆ. ಸೊ ನೋಡಿ ಇದು ವೀಡಿಯೋ ಟೈಪ್ನಲ್ಲಿದೆ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನಮಗೆ ಕೆಳಗಡೆ ಬರಬೇಕಾಗುತ್ತೆ ಸೆಲೆಕ್ಟ್ ಮಾಡಿಕೊಂಡು. ಸೊ ಕೆಳಗಡೆ ಬರಬೇಕಾದ್ರೆ ನಮಗೆ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಕೊಟ್ಟಿದ್ದಾರೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ, ಅಲ್ಲಿ ಸೈಡಲ್ಲಿ ನಮಗೆ ಡಿಲೀಟ್ ಆಪ್ಷನ್ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋವನ್ನು ಡಿಲೀಟ್ ಮಾಡ್ಕೊಳ್ಳಿ. ಅವಾಗ ಇದೊಂದು ಆಡಿಯೋ ನಮಗೆ ಕೆಳಗಡೆ ಬಂದಿರುತ್ತೆ. ಓಕೆ, ನಂತರ ನಾವಲ್ಲಿ ಫೋಟೋವನ್ನು ಆ್ಯಡ್ ಮಾಡಿದ್ದೇವಲ್ಲ, ಆ ಒಂದು ಫೋಟೋಗೆ ನಾವು ಗ್ರಾಫಿಕ್ಸ್ ನಾವು ಸೆಟ್ ಮಾಡಿ ಕೊಡಬೇಕಾಯ್ತಾ. ಸೊ ನೋಡ್ಬೋದು ನನಗೆ ಒಂದು ಫೋಟೋ ಇದೆಯಲ್ಲ, ಆ ಒಂದು ಫೋಟೋದ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತೀನಿ. ಫೋಟೋದ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಗ್ರಾಫಿಕ್ಸನ್ನು ಸೆಟ್ ಮಾಡಿ ಕೊಟ್ಟರೆ ಸೂಪರ್ ಆಗಿರುತ್ತೆ. ಓಕೆ, ಸೊ ನೋಡ್ಬೋದು ನಾನು ಇವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಕ್ಲಿಪ್ ಗ್ರಾಫಿಕ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಕಾಲ್ ಮಿ ಡಿ ಜೆ ಅಂತ ಕೊಟ್ಟಿದ್ದಾರಲ್ಲ, ಆ ಕಾಲ್ ಮಿ ಡಿ ಜೆ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತೀನಿ. ಇದನ್ನು ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಮೇಲೆ ನಿಮಗೆ ಸ್ಟೋರ್ ಸಿಗುತ್ತೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಸರ್ಚ್ ಬರ ಸಿಗುತ್ತೆ, ಅಲ್ಲಿ ನೀವು ಸರ್ಚ್ ಮಾಡಿ ಕಾಲ್ ಮಿ ಡಿ ಜೆ ಅಂತ ಹೇಳಿ ಅವು ನಿಮಗೆ ಈ ಒಂದು ಎಫೆಕ್ಟ್ ನಿಮಗೆ ಸಿಗುತ್ತೆ. ಅಲ್ಲಿಂದ ಈ ಒಂದು ಎಫೆಕ್ಟನ್ನು ನೀವು ಇಲ್ಲಿಗೆ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್, ಡೌನ್ಲೋಡ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಓಕೆ, ಸೊ ಡೌನ್ಲೋಡ್ ಮಾಡಿದ ನಂತರ ಈ ಒಂದು ಎಫೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಸೆಕೆಂಡ್ ಒನ್ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೋಟೋ ಕ್ಲಿಪ್ ಗ್ರಾಫಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಕಾಲ್ ಮಿ ಡಿ ಜೆ. ನಂತರ ಥರ್ಡ್ ಒನ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಕೊಡಬೇಕಾಗತ್ತೆ. ನೆಕ್ಸ್ಟ್ ಫೋಟೋ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕಾಲ್ ಮಿ ಡಿ ಜೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫೋರ್ತ್ ಒನ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೀವೇನು ಮಾಡಿ ಕಾಲ್ ಮಿ ಡಿ ಜೆ ಈ ರೀತಿಯಲ್ಲಿ ಮತ್ತೆ ಅದೇ ಸೇಮ್ ಒಂದು ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಫೋರ್ತ್ ಒನ್. ನೆಕ್ಸ್ಟ್ ನೀವೇನು ಮಾಡಿ ಫೋಟೋ ಸೆಲೆಕ್ಟ್ ಮಾಡಿ ಕ್ಲಿಪ್ ಗ್ರಾಫಿಕ್ಸ್ ಕಾಲ್ ಮಿ ಡಿ ಜೆ, ಫಿಫ್ತ್ ಒನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟ ಆಯ್ತಲ್ಲ. ಸೊ ಇಷ್ಟು ಆದ ನಂತರ ನೀವು ಏನು ಮಾಡಬೇಕು, ಇನ್ನೂ ನೀವು ಚೇಂಜಸ್ ಮಾಡಿ ಕೊಡಬೇಕಾಗತ್ತೆ. ಇಲ್ಲಿ ನೀವೇನು ಮಾಡಬೇಕು, ಫಿಫ್ತ್ ಒನ್ ಆಯಿತು. ನೆಕ್ಸ್ಟ್ ಫೋಟೋ ಕ್ಲಿಪ್ ಗ್ರಾಫಿಕ್ಸ್ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಇಂಕ್ ಬ್ರಷ್ ಅಂತ ಕೊಟ್ಟಿದ್ದಾರೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಸಣ್ಣದಾಗಿ ನೀವು ಚೇಂಜ್ ಮಾಡಿ ಕೊಡಬೇಕಾಗುತ್ತೆ. ಇಂಕ್ ಬ್ರಷ್ ನೀವು ನೋಡೋದು ಫಸ್ಟ್ ಒನ್. ಓಕೆ, ಸೊ ಫಸ್ಟ್ ಒನ್ ಅಥವಾ ಥರ್ಡ್ ಒನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೂಪರ್ ಆಗಿರುತ್ತೆ. ಥರ್ಡ್ ಒನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೋಡ್ಬೋದು ಇದನ್ನು ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆ,
ಸೊ ಈ ರೀತಿ ಆಯಿತು. ನೆಕ್ಸ್ಟ್ ನಾವೇನು ಮಾಡೋಣ, ಸೊ ಇಷ್ಟರವಾಗಿ ನಾವಿಲ್ಲಿ ಆ್ಯಡ್ ಮಾಡಿ ಕೊಡಬೇಕಾಗತ್ತೆ. ಓಕೆ, ನಂತರ ನಾವು ಏನು ಮಾಡಬೇಕು ಅಂತ ಸ್ಟಾರ್ಟಿಂಗ್ ನೋಡಿ ಈ ರೀತಿಯಲ್ಲಿ ಬರಬೇಕಾಗತ್ತೆ ಫ್ರೆಂಡ್ಸ್. ಓಕೆ, ನೋಡ್ಬೋದು ನಮಗೆ ಈ ರೀತಿ ಬರ್ತಾ ಇದೆ. ಈ ಒಂದು ಫೋಟೋ ಏನಕ್ಕಂತ ಇದು ಫೋಟೋದ ಕೆಳಗಡೆ ನೋಡೋದಕ್ಕೆ ನಮಗೆ ಕೆಳಗಡೆ ಇದೊಂದು ಬೀಟ್ ಮಾರ್ಕ್ ಎಲ್ಲ ಬರ್ತಾ ಇದೆ. ಇದನ್ನು ಪ್ಲೇ ಮಾಡಬೇಕಾದ್ರೆ ನಮಗೆ ಕೇಳಿಸುತ್ತೆ ಬೀಟ್ ಮಾರ್ಕ್ ಎಲ್ಲಿಂದ ಬರುತ್ತೆ ಅಂತೆಲ್ಲ. ಅದು ಬೀಟ್ ಮಾರ್ಕ್ಗೆ ಕರೆಕ್ಟಾಗಿ ಫೋಟೋವನ್ನು ಕಟ್ ಮಾಡಬೇಕು ನಾವು. ನೋಡಿ ಇಲ್ಲಿ ನಮಗೆ ಬೀಟ್ ಮಾರ್ಕ್ ಇದೆ, ಅದಕ್ಕೆ ಕರೆಕ್ಟಾಗಿ ನಾನು ಫೋಟೋವನ್ನು ಕಟ್ ಮಾಡ್ಕೊಳ್ತೀನಿ. ನೋಡ್ಬೋದು ಇವಾಗ ರೈಟ್ ಸೈಡಿಂದ ನಾವು ಇದರಲ್ಲಿ ಕಟ್ ಮಾಡಿ ಕೊಡಬೇಕಾಗತ್ತೆ. ಇಲ್ಲಿಂದ ನಮಗೆ ಬೀಟ್ ಬರುತ್ತೆ, ಇಲ್ಲೊಂದು ಬೀಟ್ ಬರುತ್ತೆ ನಮಗೆ. ನಂತರ ಅಲ್ಲಿಂದ ಬೀಟ್ ನಮಗೆ ಸ್ಟಾರ್ಟ್ ಆದರೆ ನೆಕ್ಸ್ಟ್ ನಮಗೆ ಬೀಟ್ ಎಲ್ಲಿವರೆಗೆ ಬರುತ್ತೆ. ಓಕೆ, ಅಲ್ಲಿಂದ ನಾವು ಕಟ್ ಮಾಡಿ ಕೊಡಬೇಕು. ನೋಡ್ಬೋದು ಸ್ವಲ್ಪ ಈ ಕಡೆ ಇದೆಲ್ಲ ನೋಡಿ ಇಲ್ಲಿವರೆಗೆ. ಅಲ್ಲಿಂದ ನಮಗೆ ಮತ್ತೊಂದು ಬೀಟ್ ಬರುವಾಗ ಮತ್ತೊಂದು ಫೋಟೋ ನಮಗೆ ಆ್ಯಡ್ ಆಗಬೇಕು. ಆ ರೀತಿ ನಾವು ಸೆಟ್ ಮಾಡಿ ಕೊಡಬೇಕಾಗತ್ತೆ. ನೋಡ್ಬೋದು ಅಲ್ಲಿಂದ ಬೇರೆ ಬೀಟ್ ಬರುವಾಗ ಬೇರೆ ಫೋಟೋ ನಮಗೆ ಇಲ್ಲಿ ಆ್ಯಡ್ ಆಗ್ತಾ ಇದೆ. ನೋಡ್ಬೋದು ಇಲ್ಲಿವರೆಗೆ ನಮಗೆ ಬರ್ತಾ ಇದೆ. ಓಕೆ, ಇಲ್ಲಿಂದ ಮತ್ತೊಂದು ಬೀಟ್ ಬರುವಾಗ ಬೇರೆ ಫೋಟೋ ನಮಗೆ ಬರಬೇಕು. ನೋಡಿ ಇಲ್ಲಿಂದ ಇಲ್ಲಿವರೆಗೆ ಆಯಿತಾ. ಈ ಫೋಟೋನ ಜಾಸ್ತಿ ಇದೆ ನಾವು ಇರ್ತಲ್ಲಿ ಕಟ್ ಮಾಡ್ಬೋದು. ನೋಡಿ ಇಲ್ಲಿಂದ ಮತ್ತು ಇಲ್ಲಿಂದ ಕೂಡ ನಾವು ಸ್ವಲ್ಪ ಹತ್ರ ನಮಗೆ ಬೀಟ್ ಬರುತ್ತೆ. ಅವಾಗ ಅಲ್ಲಿಂದ ನಾವು ಇರ್ತಿ ಕಟ್ ಮಾಡಿ ಕೊಡಬೇಕಾಗುತ್ತೆ ಫೋಟೋವನ್ನು. ನೆಕ್ಸ್ಟ್ ನೋಡಿ ಇಲ್ಲಿಂದ ಬೀಟ್ ಮಾರ್ಕ್. ಓಕೆ, ಇಲ್ಲಿದೆ ಹತ್ತಿರ. ಓಕೆ, ನಂತರ ಅಲ್ಲಿಂದ ಸ್ಟಾರ್ಟ್ ಆದರೆ ಸೊ ನೋಡ್ಬೋದು. ಓಕೆ, ಅಲ್ಲಿವರೆಗೆ ಇದೆ ಫ್ರೆಂಡ್ಸ್. ಅದನ್ನು ನೋಡ್ಬೋದು ಫುಲ್ಲು ಜಾಯಿಂಟ್ ಆಗಿದೆ, ಎಲ್ಲ ಮಿಕ್ಸ್ ಆಗಿದೆ ಅಲ್ಲ, ಅದೆಲ್ಲವೂ ಕೂಡ ಅಲ್ಲಿ ನಮಗೆ ಬ್ಲಿಂಕಿಂಗ್ ಎಫೆಕ್ಟ್ ನಾವು ಆ್ಯಡ್ ಮಾಡಬೇಕಾಗತ್ತೆ. ಅಲ್ಲಿವರೆಗೆ ಸಾಕು ನನಗೆ. ಓಕೆ, ಒಂದು ಫೋಟೋನ ನೀವು ನೋಡ್ಬೋದಲ್ಲ, ಸ್ವಲ್ಪ ಬೇಕಿದ್ರೆ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬೋದು. ನೋಡ್ತಾರ ಟೋಟಲ್ ಆಗಿ ನಮಗೆ ಈ ರೀತಿಯಲ್ಲೇ ಬರ್ತಾ ಇದೆ. ಓಕೆ, ನೋಡ್ಬೋದು ಸೂಪರ್ ಆಗಿದೆ, ಎಲ್ಲ ಎಫೆಕ್ಟ್ ಕೂಡ ಕರೆಕ್ಟಾಗಿ ಬರ್ತಾಯಿದೆ ಫ್ರೆಂಡ್ಸ್. ಓಕೆ, ಇನ್ನು ನೀವು ಏನು ಮಾಡಬೇಕು ಗೊತ್ತಾ, ನೋಡ್ಬೋದು ಇದು ಫೋಟೋನ ಸ್ವಲ್ಪ ಬೇಕಿದ್ರೆ ಜಾಸ್ತಿ ನಾವು ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೋದು. ಕಡಿಮೆ ಆಯಿತು ಅಂತಾದರೆ ನೋಡ್ಬೋದು ಇಲ್ಲಿಂದ. ಓಕೆ, ನೋಡಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ, ಡ್ರ್ಯಾಗ್ ಮಾಡ್ಕೊಳ್ತೀನಿ ಆಯಿತು ಜಾಸ್ತಿ. ಓಕೆ, ಸ್ವಲ್ಪ ಜಾಸ್ತಿನೇ ಬಂತು ಅಂತ ಕಾಣುತ್ತೆ. ಇನ್ನು ಸ್ವಲ್ಪ ನೋಡಿ. ಓಕೆ, ನೋಡ್ಬೋದು ಈಗ ಕರೆಕ್ಟಾಗಿದೆ. ನಂತರ ಫೋಟೋದ ಸ್ಟಾರ್ಟಿಂಗ್ ಮಾಡಿ, ಈ ಫೋಟೋದ ಸ್ಟಾರ್ಟಿಂಗ್ ಬಂದು ನೆಕ್ಸ್ಟ್ ನೀವು ಏನು ಮಾಡಬೇಕು, ಇಲ್ಲಿ ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಅದನ್ನು ಎಫೆಕ್ಟ್ನ ಆ್ಯಡ್ ಮಾಡಬೇಕು. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವೀಗಲ್ ಎಫೆಕ್ಟ್ ನೋಡ್ಬೋದು. ವೀಗಲ್ ಎಫೆಕ್ಟ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಕೊಡಬೇಕಾಗತ್ತೆ ಫ್ರೆಂಡ್ಸ್. ನೋಡಿ ನಾನು ವೀಗಲ್ ಎಫೆಕ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಅಲ್ಲಿ ಜಸ್ಟ್ ಬ್ಯಾಕ್ ಬಂದು ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಎಲ್ಲವೂ ಕೂಡ ಸೆಲೆಕ್ಟ್ ಕೊಡಬೇಕಾಗತ್ತೆ. 1 10 12 5. ಓಕೆ, ಇಲ್ಲಿ ನೋಡ್ಬೋದು 1 ಕೆಳಗಡೆ 10, ಅದರ ಕೆಳಗಡೆ 12. ಓಕೆ, ನಂತರ ಅದರ ಕೆಳಗಡೆ 5. ಈ ರೀತಿ ಸೆಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಓಕೆ, ಸೆಟ್ ಅದನ್ನು ಜಸ್ಟ್ ಬ್ಯಾಕ್ ಬನ್ನಿ. ನಂತರ ಈ ಒಂದು ಲೇಯರ್ನ ಎಂಡಿಗೆ ತನಕ ನಾವು ಈ ರೀತಿ ಡ್ರ್ಯಾಗ್ ಮಾಡಿ ಕೊಡಬೇಕಾಗತ್ತೆ ಇಷ್ಟು. ಓಕೆ, ನಂತರ ಅದೇ ಸ್ಟಾರ್ಟಿಂಗ್ಗೆ ಬರಬೇಕಾದ್ರೆ ನೀವು ಅದೇ ಲೇಯರ್ ಅಲ್ಲಿ ಹೊರಗಡೆ ಕ್ಲಿಕ್ ಮಾಡಿ, ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಸೊ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬ್ಲಿಂಕಿಂಗ್ ಲೈಟ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಸೊ ಸೆಲೆಕ್ಟ್ ಆದ ನಂತರ ಇಲ್ಲಿ ಕೂಡ ನೀವು ಸಣ್ಣ ಹುಟ್ಟದಾಗಿ ಅಡ್ಜಸ್ಟ್ಮೆಂಟ್ ಮಾಡಿ ಕೊಡಬೇಕಾಗುತ್ತೆ. ಸೆಟ್ಟಿಂಗ್ಸ್ನಲ್ಲಿ ಜಸ್ಟ್ ಬ್ಯಾಕ್ ಬನ್ನಿ. ನೋಡಿ ಸೆಲೆಕ್ಟ್ ಮಾಡ್ಕೊಳ್ತೀನಲ್ಲ, ಇದನ್ನು ಕರೆಕ್ಟಾಗಿ ಸ್ಕ್ರೀನ್ಗೆ ಫಿಟ್ ಮಾಡ್ಕೊಳ್ಳಿ. ಇದರಲ್ಲಿ ಸೆಲೆಕ್ಟ್ ಆದ ನಂತರ ಇಲ್ಲಿ ಸಣ್ಣ ಪುಟ್ಟದಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. 0 60 29. ಓಕೆ, 0 60 29 ಕೆಳಗಡೆ ನೋಡ್ಬೋದು 30 ಇದೆ. ಬೇಕೆ ಸಣ್ಣ ಪುಟ್ಟದಾಗಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ನೋಡ್ಬೋದು ಇವಾಗ ನಾನೊಂದು 29 ಮಾಡ್ಕೊಳ್ತೀನಿ ಆಯಿತಾ. ಓಕೆ, 29. ಓಕೆ, 29 ಮಾಡ್ಕೊಳ್ತೀನಿ. ಜಸ್ಟ್ ಬ್ಯಾಕ್ ಬರ್ತೀನಿ. ನಂತರ ಈ ಒಂದು ಲೇಯರ್ನ ಕೂಡ ನಾವೇನು ಮಾಡೋಣ, ಕರೆಕ್ಟಾಗಿ ಸ್ಕ್ರೀನ್ಗೆ ಫಿಟ್ ಮಾಡೋಣ. ನೋಡ್ಬೋದು ಇದನ್ನು ಈ ಒಂದು ಎಫೆಕ್ಟ್ನ ಕರೆಕ್ಟಾಗಿ ಸ್ಕ್ರೀನ್ಗೆ ಫಿಟ್ ಮಾಡಿಕೊಂಡು ಈ ಒಂದು ಲೇಯರ್ನ ನಾವು ಎಂಡಿಗೆ ತನಕ ಡ್ರ್ಯಾಗ್ ಮಾಡಿ ಕೊಡಬೇಕಾಗತ್ತೆ. ನೋಡ್ಬೋದು ಈ ರೀತಿಯಲ್ಲಿ ಆಯಿತಾ. ಎಂಡಿಗೆ ಕರೆಕ್ಟಾಗಿ ಡ್ರ್ಯಾಗ್ ಮಾಡ್ಕೊಳ್ಳಿ ಇಷ್ಟಕ್ಕೆ. ನಂತರ ಈಗ ನಾವೇನು ಮಾಡೋಣ, ಸೊ ಇದೊಂದು ಸೌಂಡನ್ನು ಕೊಡ್ತೀನಿ, ಪ್ಲೇ ಆಗುತ್ತೆ ಗೊತ್ತಿಲ್ಲ ನಮಗೆ. ಜಸ್ಟ್ ನಾನು ಪ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ನೋಡ್ಬೋದು ಮೈಕ್ ಸೆಟ್ ಮಾಡಿದ್ದೀನಿ, ಹಾಗಾಗಿ ಮ್ಯೂಸಿಕ್ ಇರೋದಕ್ಕೆ ಚಾನ್ಸ್ ಇಲ್ಲ ಅಂತ ಕಾಣುತ್ತೆ. ನೋಡ್ಬೋದು ಬ್ಯೂಟಿಫುಲ್ಲಾಗಿ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ. ಇದರೊಂದು ಕಂಪ್ಲೀಟ್ ವಿಡಿಯೋ ನಾನು ಟೆಲಿಗ್ರಾಮಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೋಡ್ಕೊಂಡು ಕರೆಕ್ಟಾಗಿ ನೀವು ಇವತ್ತಲ್ಲಿ ಎಡಿಟಿಂಗ್ ಮಾಡ್ಬೋದು ಆಯಿತಾ. ಸೂಪರಾಗಿರುತ್ತೆ. ಇದನ್ನು ಸೆಟ್ ನೋಡಿ, ಇಲ್ಲಿ ನಮಗೆ ಎಫೆಕ್ಟ್ ಬಂದಿಲ್ಲ, ಅದಕ್ಕೋಸ್ಕರ ನಾನು ಇವಾಗ ಮತ್ತೆ ಎಫೆಕ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ. ಸೊ ಈ ರೀತಿಯಲ್ಲಿ ಎಫೆಕ್ಟನ್ನು ಆ್ಯಡ್ ಮಾಡ್ಕೊಂಡು ನೋಡ್ಬೋದು ಇವಾಗ ಸೂಪರಾಗಿದೆ ಅಲ್ಲ. ಈ ರೀತಿಯಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಸೂಪರಾಗಿದೆ ಫ್ರೆಂಡ್ಸ್. ಓಕೆ, ಈ ರೀತಿಯಲ್ಲಿ ಎಡಿಟಿಂಗ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್ ನೀವು ಇಲ್ಲಿ ಮಾಡಬೇಕಾಗಿರೋದು. ಓಕೆ, ಟೋಟಲ್ ಆಗಿ ಇದಿಷ್ಟು ಕಂಪ್ಲೀಟ್ ಆದ ನಂತರ ಈ ಒಂದು ವಿಡಿಯೋವನ್ನು ನೀವು ಸೇವ್ ಮಾಡಿದರೆ ಸಾಕಾಗುತ್ತೆ. ಸೊ ಸೇವ್ ಮಾಡೋಕ್ಕೆ ಮೇಲೆ ಯಾರೋ ಮಾರ್ಕಿದ್ದೆನೋ ಫುಲ್ಲು ಕೂಡ ಈ ರೀತಿಯಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನಂತರ ಸೇವ್ ಎಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇದು ಸೇವ್ ಆದ ನಂತರ ನಿಮಗೆ ಗ್ಯಾಲರಿಗೆ ಒಂದು ತಲುಪುತ್ತೆ ಹೈ ಕ್ವಾಲಿಟಿನಲ್ಲಿ. ಓಕೆ, ನಂತರ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿಕೊಂಡು ಇದರಿಂದ ಒಂದು ಲೈಕ್ಸ್ ಕಾಣಿಸಿ ನೀವು ಖಂಡಿತ ಪಡಿಬೋದು ಫ್ರೆಂಡ್ಸ್. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಮಾಡಿ, ಮತ್ತೆ ಬೇರೆ ಬೇರೆ ನಮ್ಮ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಕೂಡ ಬಾಯ್.